ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್. ನಿನ್ನೆ ಲೇಟ್ ನೈಟ್ ಆಗಿ ಅಂದರೆ 11 ಗಂಟೆ ನಂತರ HSBPT ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನು ಅಪ್ಡೇಟ್ ಮಾಡಿದ್ದಾರೆ ಕೆಇದವರು. ಏನು ಗುಡ್ ನ್ಯೂಸ್ ಅಂತಂದರೆ, ನೀವು ರಿಸಲ್ಟ್ ಸಲುವಾಗಿ ಕಾಯ್ತಾ ಇದ್ರಿ ಮತ್ತು ಪದೇ ಪದೇ ಡಿಸ್ಟರ್ಬ್ ಕೂಡ ಮಾಡ್ತಾ ಇದ್ರಿ ಕೆಇದವರಿಗೆ. ಬೇಗ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ, ನಾವು ಆಪ್ಷನ್ ಎಂಟ್ರಿಗಳನ್ನು ಮಾಡಿದ್ದೇವೆ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೂಡ ನೀವು ನಮಗೆ ಕೇಳ್ತಾ ಇದ್ರಿ. ಬಟ್ ಜೊತೆ ಕೆಇದವರು ಕೂಡ ನೀವು ಟಾರ್ಚರ್ ಕೊಡ್ತಾ ಇದ್ರಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ನಿನ್ನೆ 11 ಗಂಟೆ ನಂತರ ಏನು ಮಾಡಿದ್ದಾರೆ ಅಂತಂದರೆ, ಕೆಇದವರು ಲಿಂಕನ್ನು ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, UGCET BSc HSBPT ಮತ್ತು BPU ಅನುಕು ಫಲಿತಾಂಶ ಲಿಂಕ್ ಅಂತ ಕೊಟ್ಟಿದ್ದಾರೆ. ಅನುಕು ಫಲಿತಾಂಶ ಲಿಂಕ್ ಅಂದರೆ ಏನಿದು, ಟೆಂಪರರಿ ರಿಸಲ್ಟ್ ಆಗಿರುತ್ತೆ. ಓಕೆ, ಸೊ ಹೋದ ವರ್ಷ ನೋಡಿ ಅನುಕು ಇದನ್ನು ಮೋಕ್ ರಿಸಲ್ಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದರು. ಬಟ್ ಈ ವರ್ಷ ಕೂಡ ಮೋಕ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ಮೋಕ್ ರಿಸಲ್ಟ್ ಅಂದರೆ ಏನು ಅಂದರೆ, ಇದು ಟೆಂಪರ್ ರಿಸಲ್ಟು, ಇದು ಪರ್ಮನೆಂಟ್ ರಿಸಲ್ಟ್ ಅಲ್ಲ. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಜಸ್ಟ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ಕಾಲೇಜುಗಳು ನನಗೆ ಸಿಕ್ಕಿದೆ ಅಥವಾ ಸಿಕ್ಕಿತೆ ಇಲ್ಲೋ ಅಂತೇಳಿ. ಇನ್ ಕೇಸ್ ಆಫ್ ಸಿಕ್ಕಿದರೆ ನನಗೆ ಅದು ಕಾಲೇಜ್ ಇಷ್ಟ ಇಲ್ಲ ಅಂದರೆ ಅದನ್ನು ಇವಾಗ ನೀವು ತೆಗೆದು ಹಾಕ್ಬೋದು. ಓಕೆ, ತೆಗಿಬೋದು. ಇವಾಗ ಅದನ್ನು ರಿಮೂವ್ ಮಾಡ್ಬೋದು. ಮತ್ತು ನಿಮಗೆ ಸೀಟ್ ಸಿಕ್ಕೇ ಇಲ್ಲ ಅಂತಂದರೆ ನೀವು ಹೊಸ ಕಾಲೇಜುಗಳನ್ನು, ಹೊಸ ಕಾಲೇಜ್ ಅನ್ನೋದಕ್ಕಿಂತ ಮತ್ತೆ ನೀವು ಕಾಲೇಜುಗಳನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಬೋದು. ಸೀಟ್ ಸಿಗದೇ ಇರೋರು ಕಾಲೇಜ್ಗಳನ್ನು ಆ್ಯಡ್ ಮಾಡ್ಬೋದು. ಮತ್ತು ಸೀಟ್ ಸಿಕ್ಕಿದೆ ಬಟ್ ಕಾಲೇಜ್ ಇಷ್ಟ ಇಲ್ಲ ಅನ್ನೋರು ಅದನ್ನು ರಿಮೂವ್ ಮಾಡಿ ಮತ್ತು ಬೇರೆ ಕಾಲೇಜುಗಳಲ್ಲಿ ಆ್ಯಡ್ ಮಾಡ್ಬೋದು. ಇದು ಟೆಂಪರ್ ರಿಸಲ್ಟ್ ಆಗಿರುತ್ತೆ. ಬಟ್ ಮ್ಯಾಕ್ಸಿಮಮ್ ನಾವು ವರ್ಷ ನೋಡಿದಂತೆ ಮೋಕ್ ರಿಸಲ್ಟೇ ಫೈನಲ್ ರಿಸಲ್ಟ್ ಬಂದಿರುತ್ತೆ ಸಮ್ಟೈಮ್ಸ್. ಸೊ ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಮೋಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ ಮತ್ತು ಇನ್ನೂವರೆಗೆ ನೀವು ನೋಡಿಲ್ಲ, ಆಮೇಲೆ ರಿಸಲ್ಟ್ಗಳನ್ನು ನೋಡ್ಕೊಳ್ರಿ. ಸೀಟ್ ಸಿಕ್ಕಿಲ್ಲ ಅಂತಂದರೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಮತ್ತು ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು. ಇಲ್ಲಿ ಇದು ಟೆಂಪರ್ ರಿಸಲ್ಟ್ ಆಗಿರುತ್ತೆ. ಬಟ್ ಇದೇ ಸಲ ಈಗ ಮೂಕ್ ರಿಸಲ್ಟ್ ಬಂದ ಮೇಲೆ ಅವರು ಸ್ಪಷ್ಟತೆಯನ್ನು ಕೊಡಬೇಕಾಗತ್ತೆ. ಮತ್ತು ನಾವು ಏನಂದರೆ, ಮೂಕ್ ರಿಸಲ್ಟ್ ಬಂದ ಮೇಲೆ ಮತ್ತು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಎಷ್ಟು ದಿನ ಕೊಡ್ತಾರೆ ಅನ್ನೋದನ್ನು ನೀವು ಲಾಗಿನ್ ಮಾಡಿ ನೋಡ್ಕೋಬೇಕಾಗುತ್ತೆ. ಲಾಗಿನ್ ಮಾಡಿ ನೋಡ್ಕೊಳ್ರಿ. ಅಲ್ಲಿ ಮತ್ತೆ ಡೇಟ್ ಎಕ್ಸ್ಟೆಂಡೆಡ್ ಆಗಿದ್ದರೆ ನೀವು ಆಪ್ಷನ್ ಎಂಟ್ರಿಗಳನ್ನು ಮತ್ತೆ ಮಾಡ್ಬೋದು, ಅಂದರೆ ಕಾಲೇಜ್ಗಳನ್ನು ಸೇರಿಸ್ಬೋದು.